ದೊಡಪ್ಪ ಇನ್ನು ಎಲ್ಲಿದ್ದೀರಾ? ಛತ್ರಕ್ಕೆ ಹೋಗಕ್ ಲೇಟ್ ಆಗಲ್ವಾ? ಪಲ್ಲವಿ, ಅದು ನೀವು ಛತ್ರಕ್ಕೆ ಹೋಗಿರಿ, ನಾವು ಡೈರೆಕ್ಟ್ ಆಗಿ ಛತ್ರಕ್ಕೆ ಬರ್ತೀವಿ. ಏನ್ ಆಟ ಆಡ್ತಿದ್ದೀರಾ ದೊಡಪ್ಪ? ಯಾಕೆ ಲೇಟ್ ಆಗುತ್ತೆ? ಇವಾಗ ನೀವ್ ಎಲ್ಲಿದ್ದೀರಾ ಹೇಳಿ. ಪಲ್ಲವಿ, ಅದು ನೋಡು, ನಾನು ಹೇಳೋ ವಿಷಯ ಕೇಳಿ ನೀನು ಗಾಬರಿ ಆಗ್ಬೇಡ, ಕೋಪನೂ ಮಾಡ್ಕೋಬೇಡ. ನಾವು ಆಟೋದಲ್ಲಿ ಮನೆಗೆ ಬರ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ವೆಹಿಕಲ್ ಅಡ್ಡ ಬಂದು ಆಕ್ಸಿಡೆಂಟ್ ಆಗೋಯ್ತು. ರಾಘು ಆಟೋಗಳಿಗೆ ಸಿಕ್ಕಾಕೊಂಡಿದ್ರಿಂದ ಅವನ ಕಾಲಿಗೆ ಸ್ವಲ್ಪ ಏಟಾಗಿದೆ. ಟ್ರೀಟ್ಮೆಂಟ್ ತಗೊಂಡು ನಾವು ಡೈರೆಕ್ಟ್ ಆಗಿ ಬರ್ತೀವಿ, ನೀವು ಬಂದ್ಬಿಡಿ. ಆಕ್ಸಿಡೆಂಟಾ? ಅಣ್ಣಂಗೇನು ಆಗಿಲ್ಲ ತಾನೆ? ಅಂತದ್ದೇನು ಆಗಿಲ್ಲ ಪಲ್ಲವಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಬಂದ್ಬಿಡಿ ನೀವು. ಏನೇ ಪಲ್ಲು, ಆಕ್ಸಿಡೆಂಟ್ ಅಂತ ಹೇಳ್ತಿದ್ದೆ, ಏನಾಯ್ತಂತೆ? ಇವರೆಲ್ಲ ಆಟೋದಲ್ಲಿ ಬರ್ಬೇಕಾದ್ರೆ ಅಯ್ಯೋ ದೇವ್ರೆ, ನನ್ ಮೊಮ್ಮಗನ್ಗೆ ಏನಾಯ್ತೋ ಗೊತ್ತಾಗ್ತಾ ಇಲ್ವೇ. ಬಿಡೋದಿ, ಈಗ ಹೊರಟ್ರೆ ಸರಿಯಾಗಿ ರೀಚ್ ಆಗ್ತೀವಿ ಕಣ. ಶಾಸ್ತ್ರಗಳೆಲ್ಲ ಮುಗಿಸ್ಕೊಡ್ಬೋದು, ಬಾ ಬೇಗ. ಹಾಯ್ ಅಣ್ಣ. ಹಾಯ್ ಮುರಾರಿ. ಹಾಯ್ ತಂಗಿ. ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿರೋ ಆಗಿದೆ. ಹೊರಗೆ ಹೊರಟಿರೋರ್ನ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ಬಾರ್ದು. ಹೊರಟಿರೋದಂತೂ ಸತ್ಯ, ಆದ್ರೆ ಅದು ಒಳ್ಳೆ ಕೆಲ್ಸ ಅನ್ನೋದೇ ಒಂದ್ ರೀತಿ ಗೊಂದಲ. ನಾವ್ ಯಾವ್ದೇ ಕೆಲ್ಸ ಮಾಡಿದ್ರು ಮನ್ಸಲ್ಲಿ ಕನ್ಫ್ಯೂಷನ್ ಇರ್ಬಾರ್ದು ಮುರಾರಿ. ಅದಾಗುತ್ತೋ ಬಿಡುತ್ತೋ ಆಮೇಲೆ, ಆದ್ರೆ ನಮ್ಗಿರೋ ಜವಾಬ್ದಾರಿನ ನಾವ್ ಸರಿಯಾಗಿ ನಿಭಾಯಿಸ್ಬೇಕು. ಹೌದು ತಂಗಿ, ಆದ್ರೆ ನಾವೀಗ ಹೊರಟಿರೋದು ನಿನ್ ಗಂಡಂಗ್ ಮದ್ವೆ ಮಾಡ್ಸಕ್ಕೆ. ಆ ಸಂಬಂಧ ಅವತ್ತೇ ಕೋರ್ಟಲ್ಲಿ ಮುಗ್ದೋಯ್ತಲ್ವಾ ಅಣ್ಣ? ಹೌದು ತಂಗಿ, ಆದ್ರೆ ಅದ್ ಬರೀ ಕೋರ್ಟ್ಗೆ ಸೀಮಿತವಾಗಿ ಪೇಪರ್ ಮೇಲಿದೆ. ಆದ್ರೆ ಮಾನಸಿಕವಾಗಿ ನಿಮ್ಮಿಬ್ರು ಮನ್ಸುಗಳಲ್ಲಿ ಆ ಸಂಬಂಧ ಹಾಗೇ ಇದೆ ಅಲ್ವಾ? ಇದ್ರೆ ಏನ್ ಪ್ರಯೋಜನ ಅಣ್ಣ? ಮನ್ಸಲ್ಲಿ ಏನಿದೆ ಅನ್ನೋದಕ್ಕಿಂತ ಪೇಪರ್ ಮೇಲೆ ಏನಿದೆ ಅದು ಮುಖ್ಯ ಅಲ್ವಾ? ಇರಬಹುದು ಜಾನ್ಸಿ, ಆದ್ರೆ ನಿನಗ್ ಬೇಜಾರಾಗ್ತಾ ಇಲ್ವಾ? ರಾಘು ಅವರು ನೀನ್ ಕೈ ಬಿಟ್ಟು ಹೋಗ್ತಾ ಇದಾರೆ ಅಂತ ನೋವಾಗ್ತಾ ಇಲ್ವಾ? ಇನ್ನೊಬ್ರು ಗಂಡ ಆಗಕ್ ಹೊರಟಿರೋರ್ನ ನೆನ್ಸ್ಕೊಂಡು ನೋವು ಪಟ್ಟು ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಬಂತು ಮುರಾರಿ? ಎಲ್ರೂ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿ ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿರೋವಾಗ ನಾನು ಒಬ್ಳೆ ಯಾಕೆ ಭ್ರಮೇಲ್ ಬದುಕ್ಬೇಕು? ಆ ರೀತಿ ಅಲ್ಲ ತಂಗಿ. ಅಣ್ಣ ಪ್ಲೀಸ್, ಇಂಥ ಯಾವ ಪ್ರಶ್ನೆನೂ ಕೇಳ್ದೆ ಇರೋ ಮಗು ಜೊತೆ ಮಗುವಾಗಿ ಆಟ ಆಡೋದಕ್ ಬಂದಿದ್ದೀನಿ. ಸೊ ಮುಗ್ದೋದ್ ವಿಷಯದ ಬಗ್ಗೆ ಮಾತಾಡೋದ್ ಬೇಡ. ಹೋಗ್ ಬನ್ನಿ. ಆಲ್ ದ ಬೆಸ್ಟ್. ಓಕೆ ಪಲ್ಲವಿ, ಸ್ವಲ್ಪ ಬೇಗ ಬಂದ್ಬಿಡಿ. ಏನಾಯ್ತು ಮಿಥುನ್? ಅವ್ರಿನ್ನು ಹೊರಟಿಲ್ವಂತ? ಅಮ್ಮ, ಅದು ರಾಘವೇಂದ್ರ ಅವ್ರೇನೋ ಪಾರ್ಟಿ ಕೊಡ್ಸೋದಕ್ಕೆ ಅಂತ ಹೋಗಿ ಬರೋದು ಸ್ವಲ್ಪ ಲೇಟ್ ಆಗಿದೆ ಅಂತೆ, ಅದಕ್ಕೆ ಇಲ್ಲಿಗೆ ಬರೋದು ಸ್ವಲ್ಪ ತಡ ಆಗುತ್ತೆ ಅಂತ ಹೇಳಿದ್ರು. ವಾಟ್? ಅವ್ರಿಗೆ ಮದ್ವೆಗಿಂತ ಪಾರ್ಟಿ ಇಂಪಾರ್ಟೆಂಟ್ ಆಯ್ತಂತ? ಟೈಮಿಗೆ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ವಂತ? ಅನಿತಾ, ಅದ್ ಎಷ್ಟು ಸಲ ಹೇಳಿದ್ರು ಮತ್ತಾಗದೇ ತಪ್ಪು ಮಾಡ್ತೀಯಲ್ಲ. ಒಂದ್ ಕಡೆ ಹೋದ್ಮೇಲೆ 10 ನಿಮಿಷ ಲೇಟ್ ಆಗೋದ್ ಸಹಜ ಅಲ್ವಾ? ಬರ್ತಾರ ಬಿಡು. ಅಮ್ಮ, ನಿಮ್ಗೆ ಅರ್ಥ ಆಗಲ್ಲ. 10 ನಿಮಿಷ ಅಲ್ಲ, 1 ನಿಮಿಷ ಕೂಡ ವ್ಯತ್ಯಾಸ ಆಗ್ಬಾರ್ದು. ತಾಳಿ ಕಟ್ಟೋರ್ಗೂ ಎಲ್ಲ ನಾನ್ ಅನ್ಕೊಂಡಂಗೆ ಆಗ್ಬೇಕು. ಸಣ್ಣ ಸಣ್ಣ ವಿಷಯಕ್ಕೂ ನೀನ್ ಈ ಕೋಪ ಮಾಡ್ಕೊಂಡ್ರೆ ಕಷ್ಟ ಆಗತ್ತೆ ಅನ್ನಿ. ಅಣ್ಣ, ನಿನಗೆ ಅರ್ಥ ಆಗ್ತಿಲ್ಲ. ಅವ್ರಿನ್ನೂ ಹೊರಟಿಲ್ಲ. ಪಲ್ಲವಿ ಇವಾಗ ಫೋನ್ ಮಾಡಿ ತೇಪೆ ಹಚ್ಚೋ ಪ್ರಯತ್ನ ಮಾಡ್ತಿದ್ದಾಳೆ ಅಂದ್ರೆ ಅಲ್ಲಿ ಏನಾಗಿದ್ಯೋ ಏನೋ. ಅವ್ರು ಏನೋ ನಮ್ಮಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಿದ್ದಾರೆ. ಅನಿ, ನಿನಗ್ ಪ್ರತಿಯೊಂದು ವಿಷಯದಲ್ಲೂ ಯಾರ ಮಾತಿನ ಮೇಲೂ ನಂಬಿಕೆ ಇಲ್ಲ ಅಲ್ಲ? ಸದ್ಯದ ಪರಿಸ್ಥಿತಿಲಂತೂ ನಾನ್ ಯಾರು ನಂಬೋ ಸ್ಥಿತಿಲಿಲ್ಲ. ನೋಡು ಅನಿತಾ, ಮುಹೂರ್ತ ಇರೋದು ನಾಳೆ ಬೆಳಗ್ಗೆ, ಮದ್ವೆ ಗಂಡ ಇರ್ಬೇಕಾಗಿರೋದು ತಾಳಿ ಕಟ್ಟೋ ಟೈಮ್ಗೆ. ಈಗ 1 ಗಂಟೆ 2 ಗಂಟೆಯಲ್ಲೇ ಹೆಚ್ಚು ಕಡಿಮೆ ಆದ್ರೆ ಅಂತ ವ್ಯತ್ಯಾಸ ಏನೂ ಆಗಲ್ಲ. ಸ್ವಲ್ಪ ಸಮಾಧಾನದಿಂದ ಇರು. ಮೊದ್ಲೇ ನಮ್ ಪರಿಸ್ಥಿತಿ ಬೇರೆ ಚೆನ್ನಾಗಿಲ್ಲ, ಈಗ ಇನ್ನೊಂದ್ ತಪ್ಪಾಗೋದ್ ಬೇಡ್ವೆ? ಇಲ್ಲ ಅಮ್ಮ, ಎಲ್ರೂ ಸೇರ್ಕೊಂಡು ಏನೋ ಮುಚ್ಚಿಡ್ತಿದ್ದಾರೆ. ಈ ಕೋಪನೇ ಬೇಡ ಅಂದಿದ್ದು. ಈ ಕೋಪ ಮಾಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಅವ್ರು ಏನೇ ಮುಚ್ಚಿಟ್ಟಿದ್ರು ತಾಳಿ ಕಟ್ಟೋ ಟೈಮ್ಗೆ ಬಂದೇ ಬರ್ತಾರೆ. ಯಾಕಂದ್ರೆ ಅವ್ರಿಗೂ ಅವ್ರ ಮಗಳ ಜೀವನದ ಬಗ್ಗೆ ಟೆನ್ಷನ್ ಇದ್ದೇ ಇರುತ್ತಲ್ವಾ? ಓಕೆ ಅಮ್ಮ, ನಾನ್ ತಾಳ್ಮೆಯಿಂದ ಇರ್ತೀನಿ.
ಓ ಬನ್ನಿ ಬನ್ನಿ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದೆ. ಈ ಸಲನಾದ್ರೂ ನಮ್ಮ ಅನಿತಾ ಮದ್ವೆ ಯಾವ್ದೇ ತೊಂದ್ರೆ ಇಲ್ದಿರಾ ಆದ್ರೆ ಸಾಕು. ಬನ್ನಿ ಬನ್ನಿ ಕೂತ್. ಹೇಳ ಎಲ್ಲ ನೀವು ಹೇಳ್ದಾಗ ಆಗಿದೆ ಸರ್. ಈ ಮದುವೆ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಅವರು ಮದುವೆ ಅನ್ನೋ ಕನಸನ್ನ ಬಿಟ್ಬಿಡೋದು ಒಳ್ಳೇದು. ನನಗ್ ಬೇಕಾಗಿರೋದು ಅದೇ. ಒಟ್ನಲ್ಲಿ ಆ ಮದುವೆಗೆ ಬ್ರೇಕ್ ಬೀಳ್ಬೇಕು. ಯಾಕೋ ಬೆಚ್ಚ ಬಿದ್ದೆ? ಯಾರ ಮದುವೆಗೆ ಬ್ರೇಕ್ ಬೀಳ್ಬೇಕು? ಏನ್ ಆಟ ಆಡ್ತಾ ಇದ್ಯಾ? ಏನಾದ್ರು ಅನಾಹುತ ಮಾಡಕ್ ಹೊರಟಿದ್ಯೇನೋ? ಈ ಯಜಮಾನ್ರೆ, ಹಾಗೆಲ್ಲ ಏನಿಲ್ಲ. ಏನ್ ಹಾಗೆಲ್ಲ ಏನಿಲ್ಲ ಬೆಲ್ಲ. ಮತ್ ಯಾರಿಗೋ ಹೇಳ್ದೆ ಮದ್ವೆಗೆ ಬ್ರೇಕ್ ಆಗ್ಬೇಕು ಅಂತ? ಅದು ಯಜಮಾನ್ರೆ, ಅದು ಏ, ಸತ್ಯ ಹೇಳು. ಇದೇನ್ ಗೊತ್ತಾ, 4 ಬಾರಿಸ್ತೀನಿ, ಸತ್ಯ ಬಗಳು. ಯಜಮಾನ್ರೆ, ನನ್ ಮದುವೆಗೆ ಬ್ರೇಕ್ ಬೀಳ್ಬೇಕಂತ ಹೇಳಿದೆ. ನೀನ್ ಮತ್ತೆ ಸುಳ್ಳು ಹೇಳ್ತಾ ಇದ್ದೀಯಾ? ಯಜಮಾನ್ರೆ, ನಾನ್ ಯಾಕೆ ಸುಳ್ಳು ಹೇಳಿ? ನನಗೊಂದು ಹುಡುಗಿ ನೋಡಿದ್ರೆ ಯಜಮಾನ್ರೆ. ಈಗ ಅದು ಅಲ್ಲದೆ ಝಾನ್ಸಿ ಮೇಡಮ್, ರಾಘು ಸರ್ ದೂರ ಆಗಿದಾರಲ್ಲ, ಅವ್ರ ಮೊದ್ಲೇ ಬೇಜಾರಲ್ಲಿ ಇದಾರೆ. ಈ ಬೇಜಾರ್ ಟೈಮಲ್ಲಿ ನಾನ್ ಹೇಗ್ ಮದುವೆ ಖುಷಿಯಾಗಿರ್ಲಿ ಅಂತ ಹೇಳ್ದೆ ಯಜಮಾನ್ರೆ. ಅಯ್ಯೋ ಎಂದ, ನೀನ್ ಯಾಕೋ ಒಂಟಿಯಾಗಿರ್ತೀಯ? ಈಗ ರೇಷಿಯೋ ಬದಲಾಗ್ಬಿಟ್ಟಿದೆ. ಒಂದು ಹುಡುಗಿಗೆ 3 ಜನ ಹುಡುಗರು ಇರ್ತಾರೆ. ಹುಡುಗಿರ್ ಸಿಕ್ಕೋದ್ ಕಷ್ಟ. ಅವ್ರ ಹಣೆ ಬರಕ್ ನೀನೇನೋ ಮಾಡ್ತೀಯಾ? ಯಜಮಾನ್ರೆ, ಅವ್ರ ಹಣೆ ಬರಕ್ಕೆ ಏನೂ ಆಗಿಲ್ಲ. ಅವರಿಬ್ರು ಇನ್ ಮುಂದೆ ತುಂಬಾ ಚೆನ್ನಾಗಿರ್ತಾರೆ. ಚೆನ್ನಾಗಿರ್ತಾರ? ಹಾ ಹೆಂಗೋ ಹೇಳ್ತೀಯಾ? ಯಜಮಾನ್ರೆ, ಅದು ಹೇಗೆ ಹೇಳ್ತೀನಂದ್ರೆ, ನಮ್ ಝಾನ್ಸಿ ಮೇಡಮ್ ತುಂಬಾ ಒಳ್ಳೆಯವರು. ಅವ್ರು ಯಾವತ್ತೂ ಯಾರಿಗೂ ಕೆಟ್ಟದನ್ನ ಬಯಸೇ ಇಲ್ಲ. ಅಂಥ ಒಳ್ಳೆಯವರಿಗೆ ದೇವರು ಕೆಟ್ಟದ್ ಮಾಡಲ್ಲ, ಒಳ್ಳೇದೇ ಮಾಡ್ತಾನೆ. ಬೇಕಾದ್ರೆ ನೋಡ್ತೇರಿ, ಝಾನ್ಸಿ ಮೇಡಮ್ ಇನ್ ಮುಂದೆ ಖುಷಿಯಾಗಿರ್ತಾರೆ. ಲೋ, ಇದು ಕಲಿಗಾಲ. ಒಳ್ಳೇದ್ ಮಾಡಿದವ್ರಿಗೆ ಒಳ್ಳೇದಾಗತ್ತೆ ಅನ್ನೋದು ಇಲ್ವೇ ಇಲ್ಲ. ಕೆಟ್ಟದ್ ಮಾಡಿದವ್ರಿಗೆ ಇನ್ನೂ ಒಳ್ಳೇದ್ ಆಗ್ತಾನೆ ಇರುತ್ತೆ. ಏನೋ ನಿನ್ನ ಬಾಹ್ಯರಿಕೆಯಿಂದ ಹಾಗಾದ್ರೆ ನಾ ತುಂಬಾ ಸಂತೋಷ ಪಡ್ತೀನಪ್ಪ. ಹಾಗೆ ಆಗ್ಲಿ. ಹೋಗಿ ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ನಿನ್ ಮಾತು ನಿಜ ಆಗ್ಲಿ ಅಂತ ಕೇಳ್ಕೊತೀನಪ್ಪ. ಆಯ್ತು ಯಜಮಾನ್, ಹುಷಾರ್ ಯಜಮಾನ್ರೆ. ಖಂಡಿತ ಆಗಲ್ಲ ಸರ್. ಯಾಕಂದ್ರೆ ಆ ಮದುವೆನೇ ನಡೆಯಲ್ಲ. ಆ ಮದುವೆ ನಡೆದ್ರೆ ತಾನೇ ರಾಘು ಸರ್ ಬಿಟ್ಟು ಹೋಗೋದು. ರಾಮಾಚಾರಿ, ಒಳ್ಳೆ ಸೂರ್ಯಕಾಂತಿ ಹೂ ತರ ಹರಡ್ಬೇಕಾಗಿರೋ ಮುಖ. ಯಾಕೋ ಬಾಡೋಗಿರೋ ಹೂ ತರ ಆಗಿದೆ ಅಲ್ವಾ? ಅಂದ್ರೆ ಇವತ್ತು ನಿಮ್ ಮುಖದಲ್ಲಿ ಮದುವೆ ಅನ್ನೋ ಸಂಭ್ರಮ ಎದ್ದು ಕಾಣಬೇಕಾಗಿತ್ತು. ಆದ್ರೆ ಯಾಕೋ ಇಲ್ಲಿ ಸಂಭ್ರಮ ಸಡಗರ ಕಾಣ್ತಾ ಇಲ್ವಲ್ಲ, ಅದಕ್ಕೆ ಹಾಗೆ ಹೇಳ್ದೆ. ಹೌದಮ್ಮ ಅನಿತಾ, ನಿನ್ ಮುಖದಲ್ಲಿ ಒಂದ್ ಸ್ವಲ್ಪನೂ ಮದುವೆ ಹೆಣ್ಣಿನ ಕಡೆ ಕಾಣ್ತಾ ಇಲ್ವಲ್ಲ, ಯಾಕೇನಾಯ್ತು? ರಾಮಾಚಾರಿ, ಅದು ಮೇಕಪ್ ಅಲ್ಲಿ ಮುಚ್ಚೋಗಿದೆ ಅನ್ಸುತ್ತೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಕಡಿಮೆ ಮೇಕಪ್ ಮಾಡ್ಕೋಬೇಕು ಅಂತ. ಮುಂದೆ ಆದ್ರೆ ಹೀಗೆ ಮುಖದಲ್ಲಿ ನಿಜವಾದ ಕಳೆ ಏನ್ ಕಾಣ್ಬೇಕೋ ಅದ್ ಕಾಣೋದೇ ಇಲ್ಲ ಅಂತ. ಹುಡುಗನ್ ಕಡೆಯವ್ರು ಬಂದ್ರು. ನನ್ ಕಳೆ ಖುಷಿ ಇರೋದೆಲ್ಲ ರಾಘವೇಂದ್ರ ಅವರಲ್ಲಿ. ಅವ್ರು ಬಂದ್ರು ಅಂದ್ಮೇಲೆ ಕಳೆನೂ ಬಂತು ನೋಡಿ. ಅಂದಾಗೆ ಇಷ್ಟು ಸಾಕ ಇಲ್ಲ ಇನ್ನೂ ಕಳೆ ಬೇಕಾ? ಸುಮ್ನೆ ಬಾರ. ಬೇಗ ಆರ್ತಿ ಹಾರ ಎಲ್ಲ ರೆಡಿ ಮಾಡ್ಕೊಳ್ಳಿ. ಹನಿ, ರಾಘವೇಂದ್ರ ಅವ್ರ ಮನೆಯವ್ರು ಬಂದ್ರಮ್ಮ. ಅಪ್ಪ ಅಮ್ಮ ಎಲ್ಲ ರೆಡಿನಾ? ಹೆಣ್ ಕಡೆಯವರೆಲ್ಲ ಬಂದ್ರು. ಬೇಗ ಬನ್ನಿ, ಬೇಗ ಬನ್ನಿ, ಬನ್ನಿ, ಬೇಗ ಬನ್ನಿ. ಬನ್ನಿ ಬನ್ನಿ. ಇದೇನಿದು ಮಂಜುಳವ್ರೆ, ಮದ್ವೆ ಹುಡುಗ ಎಲ್ಲಿ? ಪಲ್ಲವಿ, ನಿಮ್ಮನ್ನೇ ಕೇಳ್ತಾ ಇರೋದು. ರಾಘವೇಂದ್ರ ಎಲ್ಲಿ? ಅದು ಅಣ್ಣ ಬಂದಿಲ್ಲ.
ಯಾಕೆ ಒಂಥರ ಇದ್ಯಾ? ಒಬ್ಬೊಬ್ಳನ್ನ ಆಗ್ತಿದ್ಯಾ? ಚಾರು, ನಿಜವಾಗ್ಲೂ ಮಕ್ಳಾಗೆ ಇದ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ಈ ಪುಟಾಣಿ ನೋಡು, ಪ್ರಪಂಚದ ಯಾವ ಯೋಚನೆನೂ ಇಲ್ದೆ ಎಷ್ಟ್ ಖುಷಿಯಾಗಿ ಆಟ ಆಡ್ತಿದೆ ಅಂತ. ಹಾಗಂತೇಳಿ ಜೀವನ ಪೂರ್ತಿ ಮಗುವಾಗೆ ಇರಕ್ಕಾಗುತ್ತೆ ಜಾನ್ಸಿ. ಮನುಷ್ಯನ್ಗೆ ಆ ದೇವ್ರು ಪ್ರತಿಯೊಂದು ಹಂತದಲ್ಲೂ ಅದರದೇ ಆದ ಒಂದ್ ಶಕ್ತಿ ಕೊಟ್ಟಿರ್ತಾನೆ. ಅದನ್ನ ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅಷ್ಟೆ. ಆ ರೀತಿ ಅಲ್ಲ ಚಾರು, ನಾವು ಬೆಳೀತಾ ಬೆಳೀತಾ ಹೊಸ ಆಲೋಚನೆಗಳು ಹುಟ್ಟಾಕತ್ತೆ. ಗೊತ್ತಿಲ್ದೇನು ಬೇರೆಯವ್ರ ಜೊತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೋತೀವಿ. ನಮ್ ನೇರಕ್ಕೆ ಪ್ರಪಂಚನ ನೋಡೋದಕ್ ಹೋಗ್ತೀವಿ. ಆಗ ನೋವು ನಿರಾಸೆ ಅನ್ನೋದು ಸಹಜವಾಗ್ಬಿಡುತ್ತೆ. ಅದಕ್ಕೆ ಹಾಗೆ ಹೇಳ್ದೆ ಅಷ್ಟೆ. ಜಾನ್ಸಿ, ನೀನು ಹೊರಗಿನ ಪ್ರಪಂಚಕ್ಕೆ ನೀನ್ ತುಂಬಾ ಸ್ಟ್ರಾಂಗ್ ಆಗಿದ್ಯಾ. ಎಲ್ಲಾನು ಮರ್ತು ತೋರ್ಸೋಕ್ ಟ್ರೈ ಮಾಡ್ತಾ ಇದ್ಯಾ. ಆದ್ರೂ ಕೂಡ ನಿನ್ ಮನ್ಸಲ್ಲಿ ಒದ್ದಾಟ ಅನ್ನೋದು ಇದ್ದೇ ಇದೆ ಅಲ್ವಾ? ಕೆಲವೊಂದ್ ಸಂಬಂಧಗಳೇ ಹಾಗೆ, ನಾವ್ ಏನೇ ಪ್ರಯತ್ನ ಪಟ್ರು ಅದ್ ನಮ್ಮಿಂದ ದೂರ ಆಗಲ್ಲ. ನಾವೇನೇ ಪ್ರಯತ್ನ ಪಟ್ರು ಆ ಸಂಬಂಧನ ಉಳಿಸ್ಕೊಳ್ಳೋದಕ್ಕಾಗಲ್ಲ ಅಂದ್ಮೇಲೆ ಆ ಪ್ರಯತ್ನನ ಕೈ ಬಿಡ್ಬೇಕು ಅಲ್ವಾ? ನಾವು ಬಯಸಿದ್ ನಮ್ಗೆ ಸಿಗ್ತೇ ಇದ್ರು ನಾವು ಬಯಸಿದವ್ರಿಗೆ ನಾವು ಅಡ್ಡಿ ಆಗ್ಬಾರ್ದು ಅಲ್ವಾ? ಬಯಕೆ ಕೇವಲ ಒಬ್ರದೇ ಆಗಿದ್ರೆ ನೀನ್ ಹೇಳಿದ ಮಾತನ್ನ ಸರಿ ಅಂತ ಹೇಳ್ಬೋದಿತ್ತು. ಆದ್ರೆ ಇಲ್ಲಿ ಬಯಕೆ ಎರಡೂ ಕಡೆ ಇದೆ. ಯಾವ್ದೋ ಅನಿವಾರ್ಯಕ್ಕೆ ಭಾವನೆಗಳನ್ನ ಅದ್ಮಿಡ್ಕೊಳ್ಳೋ ಹಾಗಾಗಿದೆ. ಆದ್ರೆ ನನ್ಗೆ ಇವಾಗ್ಲೂ ನಂಬಿಕೆ ಇದೆ, ಮತ್ತೆ ನಿಮ್ ಬದುಕಲ್ಲಿ ರಾಘು ಅವ್ರು ಬಂದೇ ಬರ್ತಾರೆ ಜಾನ್ಸಿ. ನನಗ ನಿರೀಕ್ಷೆ ಇಲ್ಲ ಚಾರು. ಜೀವನ ಅಂದ್ರೆ ನಿರೀಕ್ಷೆ ಜಾನ್ಸಿ. ನಿರೀಕ್ಷೆಗಳು ಬರೀ ಪರೀಕ್ಷೆ ಆಗೋಗಿದೆ ಚಾರು. ಅದಕ್ಕೆ ನನ್ನ ಜೀವನದಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಬಿಡು ಚಾರು, ನಂಗಿವಾಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಬಂದಿಲ್ವಾ ಅಥವಾ ಬರೋದೇ ಇಲ್ವಾ? ಅನಿತಾ, ಸ್ವಲ್ಪ ಸುಮ್ನೆ ಇರ್ತೀಯಾ? ಅಮ್ಮ ಪ್ಲೀಸ್, ರಾಘವೇಂದ್ರ ಅವರೇ ಬಂದಿಲ್ಲ ಅಂದ್ಮೇಲೆ ನಾನು ಹೇಗ್ ಸಮಾಧಾನವಾಗಿರ್ಲಿ? ಅನಿತಾ, ಯಾಕೆ ಕೋಪ ಮಾಡ್ಕೋತಿದ್ಯಾ? ನಮ್ ಜೊತೆ ಬಂದಿಲ್ಲ ಅಂತ ಹೇಳ್ದೆ ಅಷ್ಟೇ. ಅಣ್ಣ ಬರದೇ ಇಲ್ಲ ಅಂತ ಹೇಳಿಲ್ಲ ತಾನೆ? ಹಾಗಲ್ಲ ಪಲ್ಲವಿ, ಅವ್ರು ಮನೆಯಿಂದನೇ ಬರ್ಬೇಕಿತ್ತು ತಾನೆ, ಮತ್ತೆ ನೀವ್ಗಳು ಮಾತ್ರ ಬಂದಿದ್ದೀರಾ. ಅನಿತಾ, ಅಣ್ಣ ಫ್ರೆಂಡ್ಸ್ಗೆ ಪಾರ್ಟಿ ಕೊಡ್ಸಕಂತ ಹೋಗಿದ್ದ, ಅಲ್ಲಿ ಸ್ವಲ್ಪ ಲೇಟ್ ಆಯ್ತಂತೆ. ಅದಕ್ಕೆ ನಾನ್ ದೊಡ್ಡಪ್ಪನ್ ಜೊತೆ ಡೈರೆಕ್ಟ್ ಆಗಿ ಛತ್ರಕ್ಕೆ ಬಂದ್ಬಿಡ್ತೀನಿ ಅಂತ ಹೇಳ್ದ. ನೀವ್ ಕಾಯ್ತಿರ್ತೀರ ಅಂತ ನಾ ಬಂದ್ವಿ. ಅಲ್ಲ ಪಲ್ಲವಿ. ಅನಿತಾ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಮಂಜುಳಾ ಅವ್ರೆ, ನಿಮ್ಗೆ ಮದುವೆ ಗಂಡಿಗೆಲ್ಲ ರೂಮ್ಸ್ ಎಲ್ಲ ರೆಡಿ ಆಗಿದೆ. ನಡೀರಿ ಒಳಗೆ, ನೀವು ಮುಂದೆ ಆಗ್ಬೇಕಾಗಿರೋ ಶಾಸ್ತ್ರಗಳಿಗೆ ಅರೇಂಜ್ ಮಾಡ್ಕೊಳ್ಳಿ. ಆಯ್ತು ಬೇಕ್ರೆ. ಬಾ ಪಲ್ಲವಿ, ಬನ್ನಿ ಬನ್ನಿ, ನೀವು ಬನ್ನಿ. ನೋಡಿ, ಇನ್ನೇನ್ ಮದ್ವೆ ಗಂಡ್ ಬಂದ್ಬಿಡ್ತಾರೆ, ಎಲ್ಲ ರೆಡಿ ಮಾಡ್ಕೊಳ್ಳಿ. ಇದನ್ನ ಮಂಟಪದ ಹತ್ರ ಇಟ್ಬಿಡಿ. ನಡಿ. ಮಗಳೇ, ಯಾಕಮ್ಮ ನೀನ್ ಏನ್ ಮಾಡಕ್ ಹೊರಟಿದ್ಯಾ? ಇವತ್ತಾದ್ರೂ ನಿನ್ ನಾಲ್ಗೆಗೆ ಒಂಚೂರು ಲಗಾಮ್ ಹಾಕೊಳಕ್ ಆಗಲ್ವಾ? ಅಪ್ಪ, ಇವತ್ತಿವ್ರು ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ಬೇಕು ಅದನ್ ಬಿಟ್ಟು. ಅನಿತಾ, ಇವರೆಲ್ಲ ಬಂದಿದ್ದಾರೆ ಅಂದ್ಮೇಲೆ ರಾಘವೇಂದ್ರನು ಬಂದೇ ಬರ್ತಾರೆ ಅಂತ ತಾನೇ ಅರ್ಥ. ಅಮ್ಮ, ನಂಗೆ ಯಾಕೋ ಇವ್ರ ಮಾತಿನ ಮೇಲೆ ನಂಬಿಕೆ ಇಲ್ಲ. ಇವಾಗ ನೀನ್ ನಂಬ್ಲಿಲ್ಲ ಅಂದ್ರೆ ನಮ್ಗೆ ಪ್ರಾಬ್ಲಮ್ಮು. ಇಲ್ಲಿ ಯಾವ ವ್ಯತ್ಯಾಸನೂ ಆಗ್ಬಾರ್ದು. ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ನೀನ್ ಸೈಲೆಂಟ್ ಆಗಿರ್ಬೇಕು. ನೀನ್ ಈ ಕೋಪದಿಂದ ಬೇರೆ ಪ್ರಾಬ್ಲಮ್ ಕ್ರಿಯೇಟ್ ಆಗೋದ್ ಬೇಡ ಅನಿತಾ. ನನಗೂ ಅದೇ ಆತಂಕ ಆಗ್ತಿರೋದಮ್ಮ. ಯಾಕೆಂದ್ರೆ ಆ ಜಾನ್ಸಿ ಸಾಮಾನ್ಯದವಳಲ್ಲ. ಲಾಸ್ಟ್ ಟೈಮ್ ಮದ್ವೆ ಮಂಟಪಕ್ ಬಂದು ತಾಳಿ ಕಟ್ಸೋದೇ ತಪ್ಸಿದ್ಲು, ಅದು ನೆನಪಿರ್ಲಿ. ಅದೇ ಇವಾಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಿದ್ಯಲ್ಲಮ್ಮ. ಅವಳಾಗ್ಲೇ ರಾಘವೇಂದ್ರ ಅವ್ರ ಜೀವನದಿಂದ ಹೋಗಾಗಿದೆ. ನೀನೇನು ಯೋಚನೆ ಮಾಡ್ಬೇಡ. ಸರಿ, ಆದ್ರೆ ರಾಘವೇಂದ್ರ ಅವರು ಎಷ್ಟು ಬೇಗ ಮಂಟಪಕ್ ಬರ್ತಾರೋ ನಾನು ಅಷ್ಟು ಸಮಾಧಾನವಾಗಿರ್ತೀನಿ. ತರ ಬೈ. ಅಮ್ಮ, ಒಂದ್ ನಿಮಿಷ. ಬೇರೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾಕೆ ಮಿತು ಈ ತರ ಕೇಳ್ತಿದ್ಯಾ? ಏನು ಪ್ರಾಬ್ಲಮ್ ಇಲ್ಲ. ಅಲ್ಲ, ಬರ್ತಾ ಇದೀವಿ ಅಂತ ಹೇಳಿ ಈಗ ಸಡನ್ ಆಗಿ ಈ ತರ ಹೇಳ್ತಿದ್ಯಾ? ಮೊದ್ಲೇ ನಿನ್ಗೆ ಅನಿತಾ ಬಗ್ಗೆ ಗೊತ್ತು ತಾನೆ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನ್ ಮುಂದೆ ಹೇಳು. ಹಾಗೆಲ್ಲ ಏನು ಇಲ್ಲ ಮಿತು, ನೀನ್ ಟೆನ್ಷನ್ ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ಈ ಮಧ್ಯೆ ಯಾವ ತೊಂದ್ರೆನೂ ಇಲ್ದಿರ ನಡೆಯುತ್ತೆ. ಯಾಕಂದ್ರೆ ಅಣ್ಣ ತನ್ನ ನಿರ್ಧಾರದ ಮೇಲೆ ನಿಂತಿದ್ದಾನೆ.
ಹಾಗಿದ್ರೆ ಓಕೆ. ಯಾಕೆ ಇದ್ ಕಡೆನೂ ಹೊರಟೋಯ್ತಾ? ಅದು ಬರುತ್ತೆ, ನೋಡ್ತಾ ಇರಿ. ಓಹ್ ಹೌದಾ? ಅದ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇರ್ತೀನಿ. ಇಷ್ಟೊತ್ತಿಗೆ ಇವರೆಲ್ಲ ಮೊದಲ ಚೋಟ್ರಿ ರೀಚ್ ಆಗಿರ್ತಾರಲ್ವಾ? ಹೌದು ತರುಣ. ರಾಘು ಎಲ್ಲಿ ಅಂತ ಕೇಳಿದ್ರೆ ಅದ್ ಏನ್ ಹೇಳಿ ಮ್ಯಾನೇಜ್ ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಯಾರನ್ನ ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಅನಿತಾ ಉತ್ತರ ಕೊಡೋದಕ್ಕಾಗಲ್ಲ. ಹೌದು, ಇಷ್ಟೊತ್ತಿಗೆ ಎಲ್ರೂ ತಲೆ ತಿಂದು ತಿರ್ಗಾ ಮುರ್ಗಾ ಪ್ರಶ್ನೆ ಕೇಳಿ ಎಲ್ರನ್ನೂ ಬಾಯಿ ಬಿಡಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಒಂದ್ ವೇಳೆ ರಾಘುಗಿಗ್ ಆಗಿದೆ ಅಂತ ಗೊತ್ತಾದ್ರೆ ಅದ್ ಏನ್ ಮಾಡ್ತಾಳೆ ಏನೋ, ಆ ದೇವ್ರಿಗೆ ಗೊತ್ತು. ಪಲ್ಲವಿ, ದೊಡಪ್ಪ, ಅಣ್ಣ ಇವಾಗ ಹೇಗಿದ್ದಾನೆ? ಡಾಕ್ಟರ್ ಬಂದು ನೋಡ್ತಾ ಇದ್ದಾರೆ ಕಣಮ್ಮ. ಆದ್ರೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರೋವರೆಗೂ ಏನು ಹೇಳಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನನ್ ರಾಘವೇಂದ್ರ ಅವ್ರಿಗೆ ಏನಾಗಿದೆ? ಯಾರು ಮಾತಾಡ್ತಾ ಇರೋದು? ನಾನ್ ಅನಿತಾ ಮಾತಾಡ್ತಾ ಇದ್ದೀನಿ. ರಾಘವೇಂದ್ರ ಅವ್ರಿಗೆ ಏನಾಗಿದೆ? ಅನಿತಾ, ಅದು ಅದು ಅಯ್ಯೋ, ನಿಮ್ಮನ್ನೇ ಕೇಳ್ತಾ ಇರೋದು. ರಾಘವೇಂದ್ರ ಅವ್ರಿಗೆ ಏನಾಗಿದೆ ಅಂತ ಸ್ವಲ್ಪ ಹೇಳ್ತೀರಾ? ಏನು ಏನು ಆಕ್ಸಿಡೆಂಟಾ? ಹೇಳು ರಾಮಾಚಾರಿ. ಚರಮಣಂ, ಈಗ ನೀವು ಒಬ್ಬರೇ ಇದ್ದೀರಾ ಅಥವಾ ಝಾನ್ಸಿ ನಿಮ್ಮ ಪಕ್ಕದಲ್ಲೇ ಇದ್ದಾರಾ? ಝಾನ್ಸಿ ಮಗು ಜೊತೆ ಇದ್ದಾಳೆ, ನಾನು ಸ್ವಲ್ಪ ದೂರದಲ್ಲಿ ಇದ್ದೀನಿ. ಹೇಳು ರಾಮಾಚಾರಿ. ಸರಿ, ಅದು ಚರಮಣಂ, ರಾಘುಗೆ ಆಕ್ಸಿಡೆಂಟ್ ಆಗೋಗಿದೆ. ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ದೇವ್ರೆ, ಎಂತ ಕೆಲ್ಸ ಆಗಿದೆ ಇವಾಗ? ಹೇಗೆ? ಏನು ತೊಂದ್ರೆ? ಅದು ಇನ್ನೂ ಅವನಿಗೆ ಪ್ರಜ್ಞೆ ಬಂದಿಲ್ವಂತೆ ಮೇಡಮ್. ಏನ್ ಹೇಳ್ತಿದ್ದೆ ರಾಮಾಚಾರಿ? ಮತ್ತೆ ಮುಂದಿನ ಕತೆ ಗೊತ್ತಿಲ್ಲ ಮೇಡಮ್. ಸದ್ಯಕ್ಕಂತೂ ಮದುವೆ ಗಂಡು ಮದುವೆ ಮನೆಗೆ ಬಂದಿಲ್ಲ ಅಂತ ಎಲ್ಲರೂ ಟೆನ್ಷನ್ನಲ್ಲಿದ್ದಾರೆ. ಅಂದಂಗೆ ನೋಡಿ, ಯಾವುದೇ ಕಾರಣಕ್ಕೂ ಈ ವಿಷಯ ಝಾನ್ಸಿಗೆ ಹೇಳಕ್ ಹೋಗ್ಬಿಡಿ. ನಾನು ಹೇಳಿದ ಅರ್ಥ ಆಯ್ತಾ? ಸರಿ ಆಯ್ತು. ಇವಾಗ ಮದ್ವೆ ಕತೆ ಏನು? ಗೊತ್ತಿಲ್ಲ ಮೇಡಮ್. ಅಲ್ಲಿ ರಾಘು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಸರಿ ರಾಮಾಚಾರಿ, ರಾಘು ಅವ್ರಿಗೆ ಏನಾಯ್ತು ಅಂತ ಗೊತ್ತಾದ ತಕ್ಷಣ ನನಗೆ ಕಾಲ್ ಮಾಡಿ. ಸರಿ ಮೇಡಮ್, ನಾನು ಮತ್ತೆ ಮಾಡ್ತೀನಿ. ಇಷ್ಟು ದೊಡ್ಡ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಮಾತಾಡು ಪಲ್ಲವಿ, ನನ್ನಿಂದ ಯಾಕೆ ಮುಚ್ಚಿಟ್ರಿ? ಹೇಳು. ಅನಿತಾ, ಅದು ಇಂಥ ಟೈಮಲ್ಲಿ ನಿನ್ಗೆ ಹೇಳಿ. ನೋ ನೋ, ಮೊದ್ಲು ನಾನು ಅವ್ರನ್ನ ನೋಡ್ಬೇಕು. ಅನಿತಾ, ಇಂದು ಅರ್ಶಿನ ಮೈ ಕಣೆ, ಇನ್ ಹಾಗೆಲ್ಲ ಹೊರಗಡೆ ಹೋಗ್ಬಾರ್ದು. ಅಮ್ಮ, ಅರ್ಶನೇ ಅಷ್ಟೇ. ಏನಾದ್ರೂ ಆಗ್ಲಿ, ಐ ಡೋಂಟ್ ಕೇರ್. ನಾನು ಮೊದ್ಲು ರಾಘವೇಂದ್ರ ಅವ್ರನ್ನ ನೋಡ್ಬೇಕು. ಅಲ್ಲಮ್ಮ ಅನಿತಾ, ಸ್ವಲ್ಪ ನನ್ ಮಾತು ಕೇಳು. ಅಪ್ಪ, ನಾನು ಯಾರ ಮಾತನ್ನು ಕೇಳಲ್ಲ. ಬನ್ನಿ ರಾಮಾಚಾರಿ ಅವರೇ. ಎಲ್ಲಿಗೆ? ಎಲ್ಲಿಗೆ? ಇವಾಗ ನನ್ ಕೊರಟ್ ತಾಳಿ ಕಟ್ಬೇಕಾಗಿರೋ ರಾಘವೇಂದ್ರ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ಯಲ್ಲ, ಅದಕ್ಕೆ. ಅನಿತಾ ಅವರೇ, ಈ ಪರಿಸ್ಥಿತಿಲಿ ನೀವು... ಪರಿಸ್ಥಿತಿ ಏನಾದ್ರೂ ಇರ್ಬೋದು, ಬಟ್ ಐ ಡೋಂಟ್ ಕೇರ್. ನಾನ್ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೋತೀನಿ ಅಷ್ಟೇ. ಅದನ್ ತಡಿಯಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮಂತ್ರ ಹೇಳಕ್ಕೆ ನೀವು ಇರ್ಬೇಕಲ್ವಾ? ಅದಕ್ಕೆ ಬನ್ನಿ. ಅನಿತಾ ಅವರೇ, ನನ್ ಮಾತು ಕೇಳಿ. ನಾನಿವಾಗ ಯಾರ ಮಾತು ಕೇಳಿಸ್ತಿರ್ಲಿಲ್ಲ, ಅದಕ್ಕೆ ಸುಮ್ನೆ ಮಾತಾಡ್ದೆ. ನನ್ ಜೊತೆ ಬನ್ನಿ. ಹಲೋ ರೀ ರಾಯ್ ಸರ, ನೀವ್ ಮಾಡಿದ ಪ್ಲಾನ್ ಏನಾರ ಸಕ್ಸಸ್ ಆತೇನ್ರಿ? ಮಲ್ಲಿ, ನನ್ ಪ್ಲಾನು ಈಗ ವಿಷಯನೇ ಆಗಿಲ್ಲ. ಆದ್ರೆ ಆ ದೇವ್ರು ನನ್ನ ಪ್ರಾರ್ಥನೆಗೆ ಫಲ ಕೊಟ್ಟಾಗಿದೆ. ನಾನು ಏನೇನ್ ಆಗ್ಬೇಕು ಅಂತ ಅನ್ಕೊಂಡಿದ್ನೋ ಅದ ದೇವ್ರೇ ಮಾಡ್ತಾ ಇದ್ದಾನೆ.
ಏನ್ ಹೇಳ್ತಿದ್ದೀರಾ ನಮ್ಮಿಬ್ರಿಗೂ ಒಂದೂ ಅರ್ಥ ಆಗ್ತಿಲ್ಲ. ನಾನು ಆ ಮದುವೆ ನಿಲ್ಲಿಸ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ದೆ, ಆದ್ರೆ ಅಲ್ಲಿ ಏನ್ ಆಗ್ಬೇಕು ಅದು ಬಿಟ್ಟು ಬೇರೆನೆ ಆಗ್ತಾ ಇದೆ. ಅಲ್ರಿ ಸರ, ಅಷ್ಟಕ್ಕೂ ನೀವ್ ಏನ್ ಅನ್ಕೊಂಡಿದ್ರಿ? ಇವಾಗ ಏನಾತ್ರಿ? ಒಂದು ಮದುವೆ ನಡಿಬೇಕಂದ್ರೆ ಅಲ್ಲಿ ಗಂಡು ಹೆಣ್ಣು ಇರ್ಬೇಕು. ಅದಕ್ಕೆ ನಾನು ಅನಿತಾನ ಕಿಡ್ನಾಪ್ ಮಾಡಿಸೋ ಪ್ಲಾನ್ ಮಾಡಿದ್ದೆ. ಆದ್ರೆ ಅದ್ರ ಅವಶ್ಯಕತೆನೇ ಇಲ್ಲ. ಮದುವೆ ಮಾಡ್ಸಕ್ಕೆ ಮದುವೆ ಗಂಡೇ ಬಂದಿಲ್ವಂತೆ, ವರ ಪೂಜೆ ಮಾಡ್ಸಕ್ಕೆ ವರನೇ ಬಂದಿಲ್ವಂತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ರಾಘು ಸರ್ ಮನ್ಸು ಬದಲಾಯಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನಿಸ್ತಿದೆ. ಅಲ್ಲ ಸರ್, ನೀವು ಫೋನಲ್ಲಿ ಮಾತಾಡ್ತಾ ಇದ್ದಿದ್ದು ನಮ್ಮ ಹತ್ರ ಹೇಳ್ತಾ ಇದ್ದಿದ್ದನ್ನು ಕೇಳಿ ರಾಘು ಸರ್ ಏನೋ ಮಾಡ್ತೀರಾ ಅಂತ ಅನ್ಕೊಂಡಿದ್ವಿ. ಲೇ ದಡ್ಡ, ರಾಘು ಸರ್ ನಮ್ಮೋರು, ಅವ್ರಿಗೇನಾದ್ರೂ ಮಾಡಕ್ಕಾಗುತ್ತೇನೋ? ಹೇ, ಒಂದ್ ವೇಳೆ ರಾಘು ಸರ್ಗೆ ಏನಾದ್ರೂ ಆದ್ರೆ ಝಾನ್ಸಿ ಮೇಡಮ್ ಸಹಿಸ್ಕೊಂಡಿರ್ತಾರೇನೋ? ಅವ್ರಿಗೆ ತೊಂದ್ರೆ ಆದ್ರೆ ಮೇಡಮ್ ಎಲ್ಲೂ ಸಂತೋಷವಾಗಿರ್ತಾರೆ. ಅದಕ್ಕೆ ಈ ಮದುವೆನ ನಿಲ್ಸಕ್ ನೋಡ್ದೆ, ಆದ್ರೆ ನನ್ನ ಪ್ರಯತ್ನಕ್ಕೆ ಆ ದೇವರೇ ಸಕಾರ ಮಾಡ್ಬಿಟ್ಟಿದ್ದಾನೆ.